ಕೋರ್ಟೇ ಆದೇಶಿಸಿದ್ರೂ ಕೂಡ ಹಾಸಿಗೆ ದಿಂಬು ಒದಗಿಸಿಲ್ಲ. ಮತ್ತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದಂತ ದರ್ಶನ್ ಪರ ವಕೀಲರು ಕೋರ್ಟ್ ಆದೇಶವಿದ್ರೂ ಕೂಡ ಹಾಸಿಗೆ ದಿಂಬು ನೀಡ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿಬಂದಿದೆ. ಹೀಗಾಗಿ ನ್ಯಾಯಾಂಗ ನಿಂದನೆ ಆರೋಪ ಜೈಲಧಿಕಾರಿಗಳ ಮೇಲೆ ಕೇಳಿಬರ್ತಾ ಇದೆ. ಬೆಂಗಳೂರಿನ 64ನೇ ಸಿಸಿಎಚ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು. ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಸಲ್ಲಿಸಿರೋದು ದರ್ಶನ್ ಪರ ವಕೀಲರು ಸುನಿಲ್ ಅವರು. ಕಾರಣ ಕೋರ್ಟೇ ಇತ್ತೀಚೆಗೆ ಆದೇಶವನ್ನ ಕೊಟ್ಟಿತ್ತು. ದರ್ಶನ್ ಅವ್ರಿಗೆ ಹಾಸಿಗೆ ದಿಂಬು ಕನಿಷ್ಠ ಸೌಕರ್ಯಗಳನ್ನ ಒದಗಿಸಿ ಕೊಡಿ ಅಂತ. ಹಂಗಿದ್ರೂ ಕೂಡ ಜೈಲಧಿಕಾರಿಗಳು ಮಾತ್ರ ಹಾಸಿಗೆ ದಿಂಬು ಕೊಡ್ತಾ ಇಲ್ಲ. ಬಹಳ ಚಳಿ ಇದೆ, ದರ್ಶನ್ಗೆ ಇನ್ನೂ ಹಾಸಿಗೆ ದಿಂಬು ಒದಗಿಸಿಲ್ಲ ಅಂತ ದರ್ಶನ್ ಪರ ವಕೀಲರಾಗಿರುವಂತ ಸುನಿಲ್ ಅವರು ಬೆಂಗಳೂರಿನ 64ನೇ ಸಿಸಿಎಚ್ ಕೋರ್ಟ್ಗೆ ಜೈಲಧಿಕಾರಿಗಳು ನ್ಯಾಯಾಂಗ ನಿಂದನೆ ಮಾಡಿದ್ದಾರೆ ಅಂತ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಕೋರ್ಟ್ನಲ್ಲಿ ಆದೇಶ ಹೊರಡಿಸಲಾಗಿದ್ದು, ಕಾರಣ ದರ್ಶನ್ ಅವರಿಗೆ ಬೆಡ್ಶೀಟ್ ಮತ್ತು ದಿಂಬು ಬೇಕು ಅನ್ನುವಂಥ ಕಾರಣಕ್ಕೆ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಯ ವಿಚಾರಣೆ ಕೈಗೆತ್ತಿಕೊಂಡಂಥ ಕೋರ್ಟ್ ವಾದ ಪ್ರತಿವಾದಗಳನ್ನು ಆಲಿಸಿ ತದನಂತರದಲ್ಲಿ ಕನಿಷ್ಠ ಸೌಕರ್ಯಗಳನ್ನು ಒದಗಿಸಿ ಕೊಡಿ, ದಿಂಬು ಹಾಸಿಗೆಯನ್ನು ಕೊಡಿ ಅಂತ ಹೇಳಿತ್ತು. ಹಂಗಿದ್ರೂ ಕೂಡ ಆ ಆದೇಶವನ್ನ ಇಲ್ಲಿ ಪಾಲಿಸ್ತಾ ಇಲ್ಲ ಜೈಲಧಿಕಾರಿಗಳು ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಅಷ್ಟೇ ಅಲ್ಲ, 14 ದಿನಗಳ ಕಾಲ ಮಾತ್ರ ಕ್ವಾರಂಟೈನ್ ಸೆಲ್ನಲ್ಲಿ ಇಡಬೇಕಾಗುತ್ತೆ. ಈಗ 30 ದಿನಗಳು ಕಳೆದಿದ್ದರೂ ಕೂಡ ಅವರನ್ನ ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ. ಇನ್ನು ಸೂರ್ಯನ ಬೆಳಕು ಕಾಣ್ತಾ ಇಲ್ಲ, ನಾನು ಕೈಗೆ ಫಂಗಸ್ ಹಿಡಿತಾ ಇದೆ ಅಂತ ಕೂಡ ದರ್ಶನ್ ಹೇಳಿದ್ರು. ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು ಕೂಡ ವಕೀಲರು ಕೇಳಿದ್ರೆ, ನಾವೇನು ಸೂರ್ಯನನ್ನ ಕರ್ಕೊಂಡು ಬರೋದಕ್ಕಾಗುತ್ತಾ ಅಂತ ಉಡಾಫೆ ಉತ್ತರ ಕೊಡ್ತಿದ್ದಾರೆ ಜೈಲಧಿಕಾರಿಗಳು. ಇಷ್ಟೆಲ್ಲ ಆರೋಪಗಳನ್ನ ದರ್ಶನ್ ಪರ ವಕೀಲರು ಸುನಿಲ್ ಅವರು ಈ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಮತ್ತೆ ಅರ್ಜಿ ವಿಚಾರಣೆ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಜೈಲಧಿಕಾರಿಗಳು ಅಥವಾ ಸರ್ಕಾರದ ಪರ ವಕೀಲರು ಏನು ಹೇಳ್ತಾರೆ, ದರ್ಶನ್ ಪರ ವಕೀಲರು ಏನು ಹೇಳ್ತಾರೆ, ಏನು ವಾದ ಪ್ರತಿವಾದಗಳಾಗುತ್ತೆ ಅದನ್ನ ನೋಡ್ಬೇಕಿದೆ.